जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ಪ್ರಹ್ಲಾದ ದೈತ್ಯ ಬಾಲಕರಿಗೆಲ್ಲ ಕೊಡ್ತಾ ಇರುವಂತಹ ಉಪದೇಶಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಅದರಲ್ಲಿ 7ನೇ ಸ್ಕಂದದ 6ನೇ ಅಧ್ಯಾಯದ ಭಾವಾರ್ಥವನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ 16ನೇ ಶ್ಲೋಕ. ಒಮ್ಮೆ ಈ ಸಂಸಾರದ ಬಂಧನದ ಒಳಗಡೆಯಲ್ಲಿ ಸಿಕ್ಕು ಹಾಕಿಕೊಂಡು ಬಿಟ್ರೆ ಇದರಿಂದ ತಪ್ಪಿಸಿಕೊಳ್ಳೋದು ಬಹಳ ಕಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದು ಹೇಗೆ ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ. ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ, ತೋರಿಸ್ಕೊಡ್ತಾ ಇದ್ದಾರೆ. ಒಮ್ಮೆ ನಾಯಿ ಮೂಳೆಯನ್ನ ಬಾಯಲ್ಲಿ ಹಾಕೊಂಡ್ತು. ಅದಕ್ಕೆ ಎಲ್ಲೋ ಹೋಗ್ತಾ ಇರಬೇಕಾದ್ರೆ ಬಾಯಲ್ಲಿ ಮೂಳೆ ಸಿಕ್ತು. ಮೂಳೆಯನ್ನು ತಗೊಂಡು ನಾಯಿ ಬಾಯಲ್ಲಿ ಇಟ್ಕೊಂಡ್ತು. ಸ್ವಲ್ಪ ಕಾಲದವರೆಗೂ ಅದನ್ನು ಜಗಿತಾ ಇತ್ತು. ಆ ಮೂಳೆಯ ಒಳಗಡೆಯಲ್ಲಿ ಇದ್ದಂತಹ ಮಾಂಸ ಏನಿತ್ತೋ ಅದು ನಾಯಿ ಬಾಯಿಗೆ ಸಿಕ್ತು. ತುಂಬಾ ರುಚಿ ಅಂತ ಅನಿಸ್ತು. ಮತ್ತೆ ಆ ರುಚಿಯನ್ನ ಅನುಭವಿಸ್ಬೇಕು, ಚೆನ್ನಾಗಿದೆ ಈ ರುಚಿ ಅಂತಂದುಕೊಂಡು ಅದನ್ನ ಅನುಭವಿಸ್ಬೇಕು ಅಂತ ಮತ್ತೆ ಮತ್ತೆ ಅದನ್ನ ಜಗಿತಾ ಇದೆ. ಮೂಳೆಯ ಒಂದು ಭಾಗದಲ್ಲಿ ತುಂಬಾ ಚೂಪಾದಂತಹ ಭಾಗ ಇತ್ತು. ಅದು ಆ ನಾಯಿಯ ನಾಲಿಗೆಯ ಒಂದು ಭಾಗಕ್ಕೆ ಅಂಟಿದೆ. ಆ ನಾಲಿಗೆ ಹರಿದು ಅದರಿಂದ ಸ್ವಲ್ಪ ರಕ್ತ ಬರ್ತಾ ಇದೆ. ಅದು ತನ್ನ ಬಾಯಿಗೆ ಬರ್ತಾ ಇದ್ದ ಹಾಗೆ ಅದು ಎಷ್ಟು ರುಚಿಯಾಗಿದೆ ಅಂತಂದುಕೊಂಡು ಅದನ್ನೇ ಚೆನ್ನಾಗಿ ಆಸ್ವಾದನೆ ಮಾಡ್ತಾ ಇದೆ. ವಸ್ತುತಸ್ತು ಗೊತ್ತಿದೆ, ಆ ಮೂಳೆಯಲ್ಲಿರುವಂತಹ ಮಾಂಸ ಹೋಗಿ ಆಗಿದೆ, ಇದು ಆ ಮಾಂಸ ಅಲ್ಲ. ಒಮ್ಮೆ ಅದರ ರುಚಿಯನ್ನ ಕಂಡಂತಹ ನಾಯಿಗೆ ಈಗ ತಿಂತಾ ಇರುವಂತಹದ್ದು ಅದೇ ಅಂತ ಗೊತ್ತಾಗ್ಲಿಲ್ಲ. ಇದು ನನ್ನ ಬಾಯಲ್ಲಿರುವಂತಹದ್ದು ಅಂತ, ನನ್ನ ಬಾಯಿಂದ ಬರ್ತಾ ಇರುವಂತಹ ರಕ್ತ ಅಂತ ಅದಕ್ಕೆ ಗೊತ್ತಾಗ್ಲಿಲ್ಲ. ದಿಢೀರಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ತುಂಬಾ ರುಚಿಯಾಗಿದೆ ಅಂತಂದುಕೊಂಡು ಅದನ್ನೇ ಹೀರ್ತಾ ಇದೆ. ತನ್ನ ರಕ್ತ ಅದು ಅಂತ ಅದು ಕೊನೆಯವರೆಗೂ ಗೊತ್ತಾಗ್ಲಿಲ್ಲ. ಯಾವುದು ಒಳ್ಳೇದಲ್ವೋ ಅದನ್ನೇ ಇದು ಒಳ್ಳೆಯದ್ದು ಅಂತಂದುಕೊಂಡು ತಿಂದುಕೊಂಡು ಮೂರ್ಛೆ ತಪ್ಪಿ ಬಿತ್ತದು. ನಮಗೂ ಹಾಗೆ ದೇವ್ರು ಏನ್ ಮಾಡ್ತಾನೆ ಅಂತಂದ್ರೆ, ಯಾವುದೋ ಒಂದು ಸ್ವಲ್ಪ ಸುಖದ ಲಾಲಸೆಯನ್ನು ಯಾವುದೋ ಒಂದು ವಿಷಯದಲ್ಲಿ ಹುಟ್ಟಿಸ್ತಾನೆ. ದುಡ್ಡಾಗಿರಬಹುದು, ಸಂಪತ್ತಾಗಿರಬಹುದು, ಇದು ಯಾವುದೇ ಒಂದು ಸಂಪತ್ತಿನ ಆಸೆಯನ್ನು ಹುಟ್ಟಿಸ್ತಾನೆ. ಅದರಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಸುಖವನ್ನು ಇಟ್ಟಿರ್ತಾನೆ. ಅದರ
ಅಭ್ಯಾಸ ಆಯ್ತು ಅಂತಂದ್ ಹೇಳಿದ್ರೆ ಆಮೇಲೆ ಅದನ್ನ ಬಿಡಲಿಕ್ಕೆ ಆಗೋದೇ ಇಲ್ಲ ಮನಸ್ಸಿಗೆ. ಈ ನಾಯಿ ಹೇಗೆ ತನ್ನ ಬಾಯಿಯಲ್ಲಿರುವಂತಹ ಮೂಳೆಯಿಂದ ತನ್ನ ನಾಲಿಗೆಗೆ ಚುಚ್ಚಿ ರಕ್ತ ಬರ್ತಾ ಇದ್ರು ಕೂಡ ಇದು ತುಂಬಾ ಚೆನ್ನಾಗಿದೆ ಅಂತಂದುಕೊಂಡು ಗೊತ್ತಿಲ್ಲದೇನೆ ತನ್ನ ರಕ್ತವನ್ನೇ ಕುಡಿತಾ ಇತ್ತು, ಅದರ ಹಾಗೆ ನಮಗೆ ಗೊತ್ತಾಗದೇನೆ ನಮ್ಮಲ್ಲಿರುವಂತಹ ಅಪೂರ್ವ ಸಂಪತ್ತನ್ನ ಕಳೆದುಕೊಂಡು ಇದು ತುಂಬಾ ಚೆನ್ನಾಗಿದೆ ಅಂತಂದುಕೊಂಡು ಆ ಸಂಪತ್ತಿನ ಮದದಲ್ಲಿ ಮುಳುಗಿ ಹೋಗಿ ಬಿಡ್ತೇವೆ. ಆ ಸಂಪತ್ತನ್ನ ಗಳಿಸಬೇಕು ಅಂತ ಪ್ರವೃತ್ತಿ ಮಾಡ್ತೇವೆ. ಅದನ್ನ ಹೇಳ್ತಾ ಇದ್ದಾರೆ, ಕೋನ್ವರ್ಥ ತೃಷ್ಣಾಂ ವಿಸೃಜೇತ್ ಪ್ರಾಣೇಭ್ಯೋಪಿ ಗರೀಯಸೀಂ ಯಂ ಕ್ರೀಣಾತ್ಯಸುಭಿ ಪ್ರೇಷ್ಟೈ ತಸ್ಕರಃ ಸೇವಕೋ ವಣಿಕ. ಮನೆಗೆ ಯಾರೋ ಒಬ್ರು ಕಳ್ಳರು ಬಂದಿದ್ದಾರೆ ಅಂತಂದ್ ಹೇಳಿದ್ರೆ ಅವ್ರ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಮನೆಯಲ್ಲಿದ್ದಂತಹ ಜನರೆಲ್ಲ ಅವನ ಕೈಯಲ್ಲಿ ಚಾಕು ಹಿಡ್ಕೊಂಡಿರ್ತಾನೆ, ಏನೇ ಹಿಡ್ಕೊಂಡಿರ್ತಾನೆ. ಆದ್ರೆ ವಸ್ತುತಃ ಅವನು ಮೈ ಮೇಲೆ ಆ ಚಾಕುವನ್ನು ಪ್ರಯೋಗ ಮಾಡಿ ಅಥವಾ ದರೋಡೆಕೋರರು ಎಲ್ಲೋ ಒಂದ್ ಕಡೆಯಲ್ಲಿ ಸಿಕ್ಕಾಗ ತಮ್ಮಲ್ಲಿರುವ ಅಸ್ತ್ರಶಸ್ತ್ರಾಯುಧಗಳೆಲ್ಲವನ್ನ ಪ್ರಯೋಗ ಮಾಡಿ ಇವನಿಗೆ ಹಿಂಸೆಯನ್ನು ಕೊಟ್ಟು ಇವನನ್ನು ಕೊಂದು ಬೇಕಾದ್ರೆ ಆ ಸಂಪತ್ತನ್ನು ತೆಗೆದುಕೊಂಡು ಹೋಗಬಹುದು. ಅಂತಹ ಸಂದರ್ಭ ಬಂದಾಗ್ಲೂ ಇವನು ತನ್ನ ಅತಿಯಾದ ಅಮೂಲ್ಯವಾದಂತಹ ಪ್ರಾಣವನ್ನು ಒತ್ತೆ ಆದ್ರೂ ಕೂಡ ಇಟ್ಟು ಆ ಸಂಪತ್ತನ್ನು ಉಳಿಸ್ಕೊಳ್ಳಿಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ವ್ಯಾಪಾರಿಯೇ ಆಗಿರಬಹುದು, ಕಳ್ಳ ತಾನು ಕದ್ದಂತಹ ಸಂಪತ್ತೇ ಆಗಿರಬಹುದು, ಅದನ್ನ ಸುಮ್ನೆ ವ್ಯರ್ಥವಾಗ್ಲಿಕ್ಕೆ ಅಂತ ಬಿಡೋದಿಲ್ಲ. ಏನಾದ್ರೂ ಮಾಡಿ ಇದನ್ನ ರಕ್ಷಣೆ ಮಾಡೋಣ ಅಂತಂದುಕೊಂಡು ರಕ್ಷಣೆ ಬಗ್ಗೆ ಅಂತ ಪ್ರಯತ್ನ ಪಡ್ತಾನೆ. ಯಾವ ವ್ಯಾಪಾರಿ ಆಗಿರ್ಲಿ, ಸೇವಕನಾಗಿರ್ಲಿ, ಎಂಥ ಶ್ರೀಮಂತನೇ ಆಗಿರ್ಲಿ, ದೊಡ್ಡ ದೇಶದ ರಾಜನೇ ಆಗಿರ್ಲಿ, ಅವನ ದೇಶವನ್ನ ಯಾರಾದ್ರೂ ಅಪಹಾರ ಮಾಡ್ತಾ ಇದ್ದಾರೆ, ಬೇರೆ ಶತ್ರು ಪಕ್ಷದವರು ಆಕ್ರಮಣ ಮಾಡ್ತಾ ಇದ್ದಾರೆ ಸಂಪತ್ತಿಗೋಸ್ಕರ ಅಂತ ಗೊತ್ತಾದ್ರೆ ತನ್ನ ಇಡೀ ಸೇನಾಬಲವನ್ನು ಅದಕ್ಕೆ ಅಂತ ಪ್ರಯೋಗ ಮಾಡ್ತಾನೆ. ತನ್ನ ಸಂಪತ್ತನ್ನ ಯಾರು ಕೊಳ್ಳೆ ಹೊಡಿಬಾರದು ಅಂತ ಅಮೂಲ್ಯವಾದ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಮುಂದಾಗ್ತಾನೆ. ಇಂತಹ ರುಚಿಯನ್ನ ಪರಮಾತ್ಮ ಇಂತಹ ಪದಾರ್ಥಗಳಲ್ಲಿ, ಸಂಪತ್ತಾಗಿರಬಹುದು, ಬಂಧುಗಳಾಗಿರಬಹುದು, ಅವ್ರ ವಿಷಯದಲ್ಲಿ ನಮಗೆ ಹುಟ್ಟಿಸ್ತಾರೆ. ಹೆಂಡತಿ, ಮಕ್ಕಳು, ಇವರಲ್ಲಿ ಬಹಳ ವಾತ್ಸಲ್ಯ, ಪ್ರೀತಿ, ಇದರ ವಶಕ್ಕೆ ಮನುಷ್ಯ ಸಿಕ್ಕು ಹಾಕಿಕೊಂಡು ಬಿಡ್ತಾನೆ. ಅವರೆಲ್ಲ ಮಕ್ಕಳೆಲ್ಲ ಬಂದು ಮೃದುವಾದ ಆ ಮಕ್ಕಳ ಮಾತುಗಳನ್ನೇ ಕೇಳಬೇಕು. ಬಹಳ ಸಂತೋಷ ಆಗತ್ತೆ. ಅದನ್ನ ಕೇಳ್ತಾ 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 ಸುಖವನ್ನು ಅನುಭವಿಸಿಕೊಂಡು ಅವ್ರು ಏನು ಕೇಳಿದ್ರು ಕೂಡ ಈ ಮಕ್ಕಳಿಗೋಸ್ಕರವಾದ್ರೂ ನಮ್ಮ ಇಡೀ ಜೀವನವನ್ನ ನಾವು ಮುಡಿಪಾಗಿಡಬೇಕು ಅಂತ ನಮಗೆಲ್ಲ ಮನಸ್ಸಿನಲ್ಲಿ ಭಾವನೆ ಬರುತ್ತೆ. ಈ ಸುಖವನ್ನ ನಾನು ಯಾಕೆ ಕಳೆದುಕೊಳ್ಬೇಕು, ಇಂತಹ ಮಕ್ಕಳು ಸಿಕ್ಕಾಗ ಏನಾದ್ರೂ ಮಾಡಿ ಇವರನ್ನ ಪಾಲಿಸಬೇಕು ಅಂತಂದುಕೊಂಡು ಅದರಲ್ಲಿಯೇ ಆಸಕ್ತನಾಗ್ತಾನೆ. ತಾನು ಪ್ರೀತಿಯ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಟ್ಟಿರ್ತಾನೆ. ತಮ್ಮಂದಿರು, ಅಕ್ಕ ತಂಗಿಯರು, ಇವರೆಲ್ಲರನ್ನು ಕೂಡ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾನೆ. ಮದುವೆ ಆದ್ಮೇಲೆ ಮಗಳು ಮನೆಗೆ ಬಂದಾಗ, ಅಥವಾ ತನ್ನ ಅಣ್ಣ ತಮ್ಮಂದಿರು ಮನೆಗೆ ಬಂದಾಗ, ಅಕ್ಕ ತಂಗಿಯರು ಮನೆಗೆ ಬಂದಾಗ ಅವರನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಕುಟುಂಬ ಅಂತಂದುಕೊಂಡು ಅವರಲ್ಲಿ ಮೋಹಿತರಾಗ್ತೇವೆ. ದೊಡ್ಡ ಮನೆಯನ್ನ ಕಟ್ಟಿಸಿ ಅದರಲ್ಲಿ ಒಳ್ಳೆ ಪೀಠೋಪಕರಣಗಳನ್ನ ಇದೆಲ್ಲವನ್ನು ಕೂಡ ಕಷ್ಟದಿಂದ ಸಂಪಾದನೆ ಮಾಡ್ತೇವೆ. ಒಂದು ಸಂದರ್ಭದಲ್ಲಿ ಈ ಶರೀರವನ್ನು ಬಿಟ್ಟು ಹೋಗ್ಬೇಕು ಅಂತ ಯಾರಾದ್ರೂ ಬಂದು ಹೇಳಿದರೆ ಇದನ್ನ ಹೇಗೆ ತಾನೇ ಬಿಟ್ಟಿರ್ಲಿಕ್ಕೆ ಸಾಧ್ಯ? ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾನೆ, ಅದನ್ನ ಬಿಡೋದು ಅಷ್ಟು ಕಷ್ಟವೇನು? ಬಹಳ ಕಷ್ಟ. ಬಿಟ್ಟು ಹೋಗೋದು ಬಹಳ ಕಷ್ಟ. ಸುಲಭವಾಗಿ ಇಂತಹ ಅಮೂಲ್ಯವಾದಂತಹ ಸಂಪತ್ತನ್ನು ಬಿಟ್ಟು ಹೋಗು ಅಂತ ಹೇಳಿದ್ರೆ ಆಯ್ತು ಹೋಗ್ತೇನೆ ಅಂತ ಹೇಳಿಕ್ ಆಗೋದಿಲ್ಲ, ಬಹಳ ಕಷ್ಟವಾಗತ್ತೆ. ಆಮೇಲೆ ಇದೆಲ್ಲ ಏನು ಅಂತಂದ್ರೆ ವಸ್ತುತಃ ಇವನಿಗೆ ಇದು ಬಂಧಕವೋ ಇಲ್ಲ, ತಾನು ಇದನ್ನ ಏನೂ ತನ್ನ ಸಂಪರ್ಕಕ್ಕೆ ಬಾರದೇ ಇರುವಂತೆ, ಇದರಲ್ಲಿ ಇದ್ದು ಇರದಂತೆ ಮಾಡಿಕೊಳ್ಳಿಕ್ ಸಾಮರ್ಥ್ಯ ಇತ್ತು. ಆದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ರೇಷ್ಮೆ ಹುಳುವಿನ ಹಾಗಿದ್ದೇವೆ. ಅವನು ಹೇಳ್ತಾ ಇರೋದು ಅದು. ಮನುಷ್ಯರೆಲ್ಲ ಹೇಗೆ ಅಂತಂದ್ರೆ ರೇಷ್ಮೆಯ ಹುಳುವಿನ ಹಾಗೆ.
ರೇಷ್ಮೆ ಹುಳು ಏನ್ ಮಾಡತ್ತೆ ಅಂತಂದ್ರೆ ತನಗೆ ಸುತ್ತಲೂ ಬೇಕಾದಷ್ಟು ಸಸ್ಯಗಳನ್ನ ಸೊಪ್ಪನ್ನ ಹಾಕ್ತಾರೆ. ಅದಕ್ಕೆ ಆಹಾರ ಏನು ಅಂತಂದ್ರೆ ಆ ಸೊಪ್ಪನ್ನ ಏನು ತನ್ನ ಸುತ್ತಲೂ ಹಾಕಿರ್ತಾರಲ್ಲ ಅದೇ ಅದಕ್ಕೆ ಆಹಾರ, ಅಂದ್ಬಿಟ್ಟು ಬೇರೆ ಆಹಾರ ಇಲ್ಲ. ಒಂದೇ ಕಡೆಯಲ್ಲಿರತ್ತೆ. ಆ ಸೊಪ್ಪನ್ನು ತಿಂದುಕೊಂಡು ತಾನು ಒಂದು ದಾರವನ್ನು ನಿರ್ಮಾಣ ಮಾಡತ್ತೆ, ರೇಷ್ಮೆಯ ದಾರವನ್ನ, ನೂಲನ್ನ ನಿರ್ಮಾಣ ಮಾಡತ್ತೆ. ರೇಷ್ಮೆಯ ನೂಲನ್ನು ನಿರ್ಮಾಣ ಮಾಡಿಕೊಂಡು ಆ ಕಡೆ ಈ ಕಡೆ ಹಾಕೋದಿಲ್ಲ, ಅದು ಪಕ್ಕದಲ್ಲಿ ಇಟ್ಕೊಳ್ಳೋದಿಲ್ಲ, ತನ್ನ ಸುತ್ತಲೂ ಕೂಡ ಅದನ್ನ ಹೆಣೆದುಕೊಳ್ಳತ್ತೆ. ಹೇಗೆ ಹೆಣೆದುಕೊಳ್ಳತ್ತೆ ಅಂತಂದ್ರೆ ಇಷ್ಟು ದಪ್ಪ ಆಗಬೇಕು, ಅದು ಅಷ್ಟು ದಪ್ಪ ಆಗುವಷ್ಟು ತನ್ನ ಪೂರ್ತಿ ಸುತ್ತಲೂ ರೇಷ್ಮೆಯ ದಾರವನ್ನ ಕಟ್ಟಿಕೊಳ್ಳತ್ತೆ. ಕೊನೆಗೆ ವಿಚಾರ ಮಾಡಿದರೆ ಅದು ಹೊರಗೆ ಬರ್ಲಿಕ್ಕೆ ಆಗದೇ ಇರೋ ಹಾಗೆ ತನ್ನನ್ನು ತಾನು ಕಟ್ಟಿಕೊಳ್ಳತ್ತೆ. ಆ ರೇಷ್ಮೆಯ ದಾರದಿಂದ ಹೊರಗಡೆ ಬರ್ಲಿಕ್ಕಾಗದೇನೆ ಅದು ಒಳಗಡೆಯಲ್ಲಿಯೇ ತನ್ನ ಪ್ರಾಣವನ್ನು ಬಿಟ್ಟು ಬಿಡತ್ತೆ. ಹಾಗೆ ನಾವು ಕೂಡ ಅನೇಕ ಬಂಧನಗಳನ್ನ ನಮ್ಮ ಸುತ್ತಲೂ ಕಟ್ಕೊಂಡಿರ್ತೇವೆ. ಇದರಲ್ಲಿ ನಾವು ಇದೆಲ್ಲ ಹೇಳ್ತಾ ಇದ್ದೇವೆ, ಹಿಂದೆನೂ ಅನೇಕ ಬಾರಿ ಇದರ ಬಗ್ಗೆ ಗಮನಿಸಿದ್ವಿ. ಹಾಗಾದ್ರೆ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲವೂ ಬಿಟ್ಟು ಓಡ್ ಹೋಗ್ಬೇಕಾ? ಆ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇಲ್ಲ. ಎಲ್ಲದರಲ್ಲೂ ಇರಬೇಕು, ಇದ್ದು ಅದು ನಮಗೆ ಬಂಧಕವಾಗದೇ ಇರೋ ಹಾಗಿರ್ಬೇಕು. ರೇಷ್ಮೆ ಹುಳು ತನ್ನ ಸುತ್ತಲೂ ಈ ಬಂಧಕಗಳನ್ನ ಕಟ್ಟಿಕೊಂಡು ಹೇಗೆ ದುಃಖವನ್ನು ಅನುಭವಿಸುತ್ತೋ ಆ ರೀತಿಯಾಗಿ ನಮ್ಮ ಸುತ್ತಲೂ ಬಂಧಿಯಾಗಿ ಯಾವುದೂ ಇರಬಾರ್ದು. ಎಲ್ಲವೂ ಇದ್ದೇ ಇರತ್ತೆ, ಎಲ್ಲವೂ ಒಳ್ಳೆಯದ್ದು. ಈ ಒಳ್ಳೆಯದ್ದು ಭಗವಂತನ ಭಕ್ತಿಗೆ ಸಾಧನವಾಗುವ ಹಾಗೆ ಈ ಸಂಪತ್ತನ್ನು ನಾವು ಮಾಡಿಕೊಳ್ಳಬೇಕು. ಹೊರತಾಗಿ ಅದು ನಮ್ಮ ಸಾಧನೆಗೆ ಬಂಧಕವಾಗುವ ಹಾಗೆ, ಅದರ ಟ್ರಾನ್ಸ್ನಿಂದ ಅದರ ಬಂಧನದಿಂದ ಹೊರಗಡೆ ಬರದೇ ಇರೋ ಹಾಗೆ ನಮ್ಮನ್ನು ನಾವು ಒಳಗಡೆಯಲ್ಲಿ ಸಿಕ್ಕು ಹಾಕಿಕೊಳ್ಳಿಸಬಾರ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಥಂ ಪ್ರಿಯಾಯಾಹ ಅನುಕಂಪಿತಾಯಾಹ ಸಂಗಂ ರಹಸ್ಯಂ ರುಚಿರಾಶ್ಚ ಮಂತ್ರಾನ್ ಸುಹೃತ್ ಸುತ ಸ್ನೇಹ ವಶಃ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತಃ. ಹೊಸದಾಗಿ ಮದುವೆ ಆಗಿದ್ದಾನೆ, ಮಡದಿಯಲ್ಲಿ ಅತಿಯಾದ ಪ್ರೇಮ ಇದೆ, ಮಕ್ಕಳು ಹುಟ್ಟಿದ್ದಾರೆ, ಮಕ್ಕಳ ತೊದಲು ಮಾತುಗಳನ್ನ ಕೇಳ್ತಾ ಇದ್ದಾನೆ. ಎಂತಹ ಸವಿ ನುಡಿಗಳಿವು, ಇವುಗಳನ್ನು ಬಿಟ್ಟಿರೋದು ಹೇಗೆ ಅಂತ ಅದರಲ್ಲಿ ಮಮತೆ ವಾತ್ಸಲ್ಯಗಳು ಅತಿಯಾಗಿದೆ. ಇವುಗಳನ್ನ ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡಂತಹ ವ್ಯಕ್ತಿಗೆ ಎಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ ಇದು ಹೆಂಡತಿಗೂ ಅನ್ವಯವಾಗತ್ತೆ. ಮದುವೆ ಆದ ಮೇಲೆ ತನ್ನ ಗಂಡನದ್ದೇ ಯೋಚನೆ, ತನ್ನ ಮಕ್ಕಳದ್ದೇ ಯೋಚನೆ, ಮಕ್ಕಳ ಭವಿಷ್ಯದ್ದೇ ಯೋಚನೆ. ಈ ಯೋಚನೆಯಲ್ಲಿ ಇದೆಲ್ಲ ಬೇಕೇ ಬೇಕು, ಆದ್ರೆ ಭಗವಂತನನ್ನ ಮರೆತು ಬಿಡ್ತೇವೆ. ಭಗವಂತನನ್ನ ಮರೆತು ಈ ಭೌತಿಕವಾದಂತಹ ಪದಾರ್ಥಗಳಲ್ಲಿ ಅತಿಯಾದ ಆಸೆಯನ್ನು ಪರಮಾತ್ಮ ಹುಟ್ಟಿಸಿ ಬಿಡ್ತಾನೆ. ಇದರ ಆಸೆಯನ್ನ ಬೇಡ ಅಂತ ಕಡಿದುಕೊಳ್ಳಿಕ್ಕೆ ಯಾರಿಗೆ ಸಾಧ್ಯ ಹೇಳಿ? ಯಾರೋ ಅಷ್ಟು ಸುಲಭವಾಗಿ ಈ ಬಂಧನದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತ್ತಾಹ ಸ್ಮರನ್ಸ್ತಾಹ ದೃಹಿತೃ ಹೃದಯ್ಯಾಹ ಭ್ರಾತೃನ್ ಸ್ವಸೃರ್ವಾ ಪಿತರೌ ಚ ದೀನೌ ಗ್ರಹಾನ್ ಮನೋಜ್ಞಾನ್ ರುಚಿರಚ್ಛದಾಶ್ಚ ವೃತ್ತಿಶ್ಚ ಕುಲ್ಯಾಹ ಪಶು ಭೃತ್ಯ ವರ್ಗಾನ್. ಮನೆಗೆ ಈ ಹಿಂದಿನ ಕಾಲದಲ್ಲೆಲ್ಲ ಕೇಳ್ತಾ ಇದ್ವಿ, ಮನೆಯಲ್ಲಿ ಹಿರಿಯ ಮಗ, ತಂದೆ ತಾಯಿಗಳು ಬಹಳ ಅಶಕ್ತರಾಗಿದ್ದಾರೆ, ಹಿರಿಯ ಮಗನೇ ಬಹಳ ಶ್ರಮದಿಂದ ಸಂಪಾದನೆ ಮಾಡಿ ತನ್ನ ನಂತರದಲ್ಲಿ ಹುಟ್ಟಿದಂತಹ ಅಕ್ಕ ತಂಗಿಯರನ್ನ, ಅಣ್ಣ ತಮ್ಮಂದಿರನ್ನ ಮದುವೆ ಮಾಡಿ ಕೊಡ್ತಾನೆ. ಅಥವಾ ಹಿರಿಯ ಅಕ್ಕ ತಾನು ಎಲ್ಲ ಮನೆಯ ನಿರ್ವಹಣೆಯನ್ನ ಮಾಡಿ ಎಲ್ಲರಿಗೂ ಒಂದು ವ್ಯವಸ್ಥಿತವಾದಂತಹ ಜೀವನವನ್ನು ನಿರ್ಮಾಣ ಮಾಡಿ ಕೊಡ್ತಾಳೆ. ಅಂತ ಈ ವ್ಯಕ್ತಿಗಳ ಮೇಲೆಲ್ಲ ಅತಿಯಾದ ಮಮತ್ವ ಬುದ್ಧಿ ಹುಟ್ಟತ್ತೆ, ಮಮಕಾರ ಹುಟ್ಟತ್ತೆ. ಯಾರನ್ನ ನೋಡಿದ್ರು ಕೂಡ ಇವರೆಲ್ಲ ನಮ್ಮವರು, ಇವ್ರ ಜೊತೆಗೆ ಇರಬೇಕು ಅಂತ ಸದಾಕಾಲ ಇವ್ರ ಜೊತೆಯಲ್ಲಿ ಇರಬೇಕು ಅಂತ ಭಾವನೆ ಹುಟ್ಟತ್ತೆ. ಇರ್ಬೇಕಲ್ಲ, ಹಾಗಾದ್ರೆ ನಾವೆಲ್ಲರೂ ಒಟ್ಟಾಗಿರ್ಬೇಕು ಅಂತಂದುಕೊಂಡ್ರೆ ದೊಡ್ಡ ಮನೆಯನ್ನ ಮಾಡಿಕೊಳ್ಳೋಣ ಅಂತ ದೊಡ್ಡ ಮನೆಯನ್ನ ಮಾಡಿಕೊಳ್ಳುತ್ತಾರೆ. ಇವರು ಬಾಲ್ಯದಲ್ಲಿದ್ದಾಗ ತುಂಬಾ ಚಿಕ್ಕ ಮನೆ ಇತ್ತು, ಬಹಳ ಜನ ಇದ್ರು. ಚಿಕ್ಕ ಮನೆಯಲ್ಲಿ ಒತ್ತೊತ್ತಾಗಿ ಎಲ್ಲರೂ ಕೂಡ ಆತ್ಮೀಯವಾಗಿ
ವಾಸ ಮಾಡ್ತಾ ಇದ್ರು. ದೊಡ್ಡವರಾಗ್ತಾ ಇದ್ದ ಹಾಗೆ ಪ್ರೀತಿಯಿಂದ ನಾವೆಲ್ಲರೂ ಒಟ್ಟಾಗಿರೋಣ ಅಂತ ಮನೆಯನ್ನು ದೊಡ್ಡದು ಮಾಡಿದ್ರು. ಮನೆ ದೊಡ್ಡದಾಯ್ತು, ಮನೆಯಲ್ಲಿರೋರು ಯಾರೂ ಇಲ್ಲ. ಮನೆಗಳು ದೊಡ್ಡದಾಗಿದೆ, ಮನೆಯಲ್ಲಿ ಯಾರೂ ಇಲ್ಲ. ಒಬ್ಬೊಬ್ಬರಿಗೆ ಇಚ್ಛೆಗಳು ಬೇರೆ ಬೇರೆ, ಅಭಿಲಾಷೆಗಳು ಬೇರೆ ಬೇರೆ. ಮನೆಗಳು ದೊಡ್ಡದಾಗಿದೆ, ಮನಸ್ಸು ಬಹಳ ಚಿಕ್ಕದಾಗಿದೆ. ಒಬ್ಬರ ಜೊತೆಯಲ್ಲಿ ಒಬ್ರು ಇರ್ಲಿಕ್ಕೆ ಆಗೋದಿಲ್ಲ. ಆದರೂ ನಾವೆಲ್ಲ ಒಟ್ಟಾಗಿರಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಭಾವನೆಗಳೆಲ್ಲ ಹುಟ್ಟುತ್ತಾ ಇರುತ್ತೆ. ಇದಾದ ಮೇಲೆ ಮನೆಯನ್ನ ಕಟ್ಟಿಸ್ತಾನೆ, ಪೀಠೋಪಕರಣಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾನೆ. ಅದರ ಮೇಲೆ ಅತಿಯಾದ ಮೋಹ. ನನ್ನ ಮನೆ, ನಾನು ಕಟ್ಟಿಸಿದ ಮನೆ, ನನ್ನ ಮನೆಯ ಪೀಠೋಪಕರಣಗಳು ಅಂತ ಅದ್ರ ಮೇಲೆ ಅಭಿಮಾನ ಹುಟ್ಟತ್ತೆ. ಈ ಅಭಿಮಾನ ಹುಟ್ಟಿದಾಗ ಈ ಮನೆ ಬಿಟ್ಟು ಬಾರಯ್ಯ ಅಂತಂದು ಹೇಳಿದ್ರೆ ಬರ್ಲಿಕ್ಕಾಗಲ್ಲಪ್ಪ, ನನ್ ಮನೇನೆ ನನಗ್ ಸ್ವರ್ಗ, ಮನೆಯನ್ನ ಬಿಟ್ಟು ಎಲ್ಲೋ ನಾನು ಹೋಗಲಾರೆ ಅಂತ ಅದ್ರ ಮೇಲೆ ವಿಶೇಷವಾದ ಅಭಿಮಾನವನ್ನು ಬೆಳೆಸಿಕೊಳ್ಳುತ್ತಾನೆ. ಎಷ್ಟು ಅಭಿಮಾನ ಅಂತಂದ್ರೆ, ರೇಷ್ಮೆ ಹುಳು ತನ್ನ ಸುತ್ತಲೂ ತಾನೇ ಬಲೆಯನ್ನು ನೇಯ್ದುಕೊಂಡು ಹೊರಬರಲಾರದಂತೆ ಒಳಗಡೆಯಲ್ಲಿ ಸಿಕ್ಕು ತನ್ನ ಪ್ರಾಣವನ್ನ ತ್ಯಾಗ ಮಾಡುವಷ್ಟು ಅಭಿಮಾನವನ್ನ ಜೀವ ತನ್ನ ಈ ಸಾಂಸಾರಿಕವಾದಂತಹ ಬಂಧು ವರ್ಗದಲ್ಲಿ ಬೆಳೆಸಿಕೊಂಡು ಬಿಡುತ್ತಾನೆ. ತ್ಯಜೇತ ಕೋಶಸ್ಥ ಇವೇಹ ಮಾನಃ ಕರ್ಮಾಣಿ ಲೋಭಾತ್ ಅವಿತೃಪ್ತ ಕಾಮಃ. ಅವನಿಗೆ ಎಷ್ಟು ಭೋಗ ಮಾಡಿದರೂ ಕೂಡ ಸಾಕಪ್ಪ ಇದು ಅಂತ ಎಂದಿಗೂ ಅನ್ನಿಸೋದಿಲ್ಲ. ಔಪಸ್ಥ್ಯ ಜಹಿಹ್ವಂ ಬಹು ಮನ್ಯಮಾನಃ ಕಥಂ ವಿರಜ್ಯೇತ ದುರಂತ ಮೋಹ. ಈ ನಾಲಿಗೆಗಳು, ನಮ್ಮ ಚರ್ಮದ ಸುಖ, ಮೂಗಿನ ಸಂತೋಷ, ಕಣ್ಣಿಗೆ ನೋಡಿದ್ದಷ್ಟು ಮತ್ತಷ್ಟು ಮತ್ತಷ್ಟು ಹೊಸದನ್ನು ನೋಡೋಣ ಅನ್ನುವ ಈ ಲಾಲಸೆಗಳೆಲ್ಲ ಎಂದಿಗೂ ಮುಗಿಯೋದಿಲ್ಲ. ಮುಗಿಯದೇ ಇರುವಂತಹ ಈ ಲಾಲಸೆಗಳಿಗೆ ಒಳಗಾಗಿ ಮನುಷ್ಯನಿಗೆ ವೈರಾಗ್ಯ ಬರೋದು ಯಾವಾಗ? ಹಾಗಾಗಿ ಇಲ್ಲಪ್ಪ, ನಮಗೆಲ್ಲ ರಿಟೈರ್ಮೆಂಟ್ ಟೈಮ್ ಬರ್ಲಿ, ಆನಂತರದಲ್ಲೆಲ್ಲ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡು ದೇವರ ಪೂಜೆ ಅರ್ಚನೆ ಇದನ್ನೆಲ್ಲ ಮಾಡೋಣ ಅಂತ ಹೋಗ್ಬೇಡಿ. ಕೌಮಾರೆ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಬಹಳ ಎಳವೆಯಲ್ಲಿ ಈ ಧರ್ಮಾಚರಣೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಅಯ್ಯೋ ನಮಗೆಲ್ಲ ವಯಸ್ಸಾಗಿದೆ ಅಂತ ನಮಗ್ ಅನ್ನಿಸ್ತಾ ಇದ್ರೆ ಇನ್ನೂ ವಯಸ್ಸಾಗಿಲ್ಲ, ಇನ್ನೂ ಎಳೆವೆಯಲ್ಲೇ ಇದ್ದೇವೆ ಅಂತ ಅಂದುಕೊಳ್ಳೋಣ. ಎಳೆವೆ ಅಂತಂದ್ರೆ ಈ ಜನ್ಮದಲ್ಲಿ ಈಗ ಶುರು ಮಾಡೋಣ. ಈಗಂತೂ ಇಷ್ಟು ಸಮಯ ಹೋಗಿದೆ, ಈಗಾದ್ರೂ ಶುರು ಮಾಡೋಣ. ಮತ್ತೆ ಜನ್ಮಾಂತರದಲ್ಲಿ ಎಳವೆಯಲ್ಲಿಯೇ ಭಗವಂತನ ಧರ್ಮಾಚರಣೆಯನ್ನ, ಧರ್ಮ ಶ್ರದ್ಧೆಯನ್ನ ಹುಟ್ಟಿಸುವ ಹಾಗೆ ಪರಮಾತ್ಮನಲ್ಲಿ ಮತ್ತೆ ಕೇಳಿಕೊಳ್ಬೇಕು. ಅದಕ್ಕೆ ಎಂದು ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದಾರೆ. ಆದ್ಮೇಲೆ ತನಗೆ ಗೊತ್ತಾಗೋದಿಲ್ಲ, ನಾನು ಬಹಳ ಸಂಪತ್ತನ್ನ ಗಳಿಸ್ತಾ ಇದ್ದೇನೆ ಅಂತ ನಾವೆಲ್ಲ ಅನ್ಕೊಂಡಿರ್ತೇವೆ. ಈ ವರ್ಷ ನನಗಿಷ್ಟು ಇನ್ಕ್ರಿಮೆಂಟ್ ಆಯ್ತು, ಇಷ್ಟು ಸಂಪತ್ತನ್ನು ನಾನು ಗಳಿಸಿದೆ, ನನ್ನ 25 ವರ್ಷಗಳ ಒಟ್ಟಾರೆ ಜೀವನದಲ್ಲಿ ಗಳಿಸಿದ ಸಂಪತ್ತು ಇಷ್ಟಿದೆ ಅಂತ ಅಂದುಕೊಂಡ. ಆದ್ರೆ ಗಳಿಸುವ ಸಂದರ್ಭದಲ್ಲಿ ಕಳೆದುಕೊಂಡಂತಹ ಆಯುಷ್ಯ ಅಮೂಲ್ಯವಾದದ್ದು ನೆನಪಿಗೇ ಇರೋದಿಲ್ಲ. ಕುಟುಂಬ ಪೋಷಾಯಚ ಎನ್ನಿಜಾಯು ನ ಬುದ್ಧ್ಯತೆರ್ಥಂ ವ್ಯಹತಂ ಪ್ರಮತ್ತಃ. ಮಕ್ಕಳ ಕೈಯಲ್ಲೆಲ್ಲ ದೊಡ್ಡ ಬೆಲೆ ಬಾಳುವಂತಹ ವಸ್ತುಗಳೆಲ್ಲ ಇತ್ತು ಅಂತಂದ್ರೆ ಅದಕ್ಕೆ ಚಿಕ್ಕ ಆಸೆಯನ್ನು ತೋರಿಸಿ, ಈ ಚಾಕ್ಲೇಟ್ ತಗೊಂಡೆ ಅಂತಂದ್ ಹೇಳಿದ್ರೆ ನಿನ್ ಕೈಯಲ್ಲಿರುವಂತಹ ಈ ವಸ್ತುವನ್ನು ಕೊಟ್ರೆ ಅದು ಏನೋ ಸರವನ್ನೋ, ಬಂಗಾರದ ಸರವನ್ನೋ ಏನೋ ಹಿಡ್ಕೊಂಡು ಕೂತಿರತ್ತೆ. ಅವಾಗ ನೀ ಚಾಕ್ಲೇಟ್ ಕೊಡ್ತೇನೆ, ಆ ಸರವನ್ನು ಕೊಡ್ಬೇಕು ಅಂತ ಹೇಳ್ತಾರೆ. ಪಾಪ ಅದಕ್ಕೆ ಸರದ ಮಹತ್ವ ಗೊತ್ತಿಲ್ಲ, ಅದಕ್ಕೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡತ್ತೆ ಅಂತಂದ್ರೆ, ಆಯ್ತು ಅಂತ ಅಂದ್ಕೊಂಡು ಚಿಕ್ಕ ಚಾಕ್ಲೇಟ್ ಅನ್ನು ತಗೊಂಡ್ಬಿಟ್ಟು ತನ್ನ ಕೈಯಲ್ಲಿರುವ ಅಮೂಲ್ಯವಾದ ಸರವನ್ನು ಕೊಟ್ಟು ಬಿಡತ್ತೆ. ಬಾಳೆಹಣ್ಣನ್ನು ಕೊಟ್ಟು ಕೋತಿಯ ಕೈಯಲ್ಲಿ ನಮ್ಮ ವಸ್ತುಗಳನ್ನ ಅದು ತೆಗೆದುಕೊಂಡು ಹೋದಾಗ ವಾಪಸ್ ಇಸ್ಕೊಳ್ತೇವಲ್ಲ, ಹಾಗೆ ದೇವ್ರು ಏನ್ ಮಾಡ್ತಾನೆ ಅಂತಂದ್ರೆ, ಚಿಕ್ಕದಾದಂತಹ ಸಂಪತ್ತನ್ನ ಸ್ವಲ್ಪ ಜೀವನಿಗೆ ಬರೋ ಹಾಗೆ ಮಾಡಿ ಅವನ ಹತ್ರ ಇರುವ ಅಮೂಲ್ಯವಾದಂತಹ ಸಂಪತ್ತು ಆಯುಷ್ಯವನ್ನ ಅಪಹಾರ ಮಾಡ್ತಾ ಇರ್ತಾನೆ. ನಮಗ್ ಗೊತ್ತೇ ಆಗೋದಿಲ್ಲ. 25 ವರ್ಷಗಳು ಅಥವಾ 30-40 ವರ್ಷಗಳ ಕಾಲ ನಿರಂತರವಾಗಿ ಶ್ರಮ ವಹಿಸಿ ಯಾವ ಅತಿಯಾದ ಕಷ್ಟಪಡುವ ವ್ಯಕ್ತಿಗಳಿಗೂ ಕಡಿಮೆ ಇಲ್ಲದೆ ಇರೋ ಹಾಗೆ ಇಡೀ ಜೀವನವನ್ನು ಅದಕ್ಕೋಸ್ಕರ ಅಂತ ಮೀಸಲಾಗಿ ಇಟ್ಟು ಬಿಡುತ್ತೇವೆ. ತನ್ನ ಆಯುಷ್ಯ ಸೋರಿ ಹೋಗ್ತಾ ಇದೆ, ತನ್ನ ಅಮೂಲ್ಯ ಸಂಪತ್ತನ್ನು ಒಬ್ರು ದೋಚ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ. ಎಲ್ಲವನ್ನ ಮರೀತಾನೆ.
ಇಷ್ಟಾಗಿ ಈ ತನ್ನ ಕುಟುಂಬವನ್ನು ನಡೆಸೋದ್ರಲ್ಲಾದ್ರೂ ಸಮಾಧಾನವಾಗಿರ್ತಾನ? ಸರ್ವಥಾ ಇಲ್ಲ. ಯಾಕೆ ಅಂತಂದ್ರೆ ಕುಟುಂಬ ಪೋಷಣೆಗೆ ಅಂತ ತೊಡಗಿದಾಗ ಒಂದಲ್ಲ ಒಂದು ತಾಪತ್ರಯಗಳು. ಎಷ್ಟು ಸುಖವಾಗಿದ್ದೇವೆ ಅಂತಂದ್ರೂ ಕೂಡ ಏನೋ ಒಂದು ಮನಸ್ಸಿನಲ್ಲಿ ಯೋಚನೆಗಳು. ಇವತ್ತೇನೂ ಯೋಚನೆಗಳಿಲ್ಲದೇನೆ ಸುಖವಾಗಿ ಇದ್ದೇನೆ ಅಂತ ಹೇಳಿಕ್ಕಿಲ್ವೇ ಇಲ್ಲ. ಇಂದಿಗೆ ಸಿಕ್ಕರೆ ನಾಳೆ ಯೋಚನೆ, ನಾಳೆದ್ದು ಸಿಕ್ಕಿದ್ರೆ ಇನ್ನು 1 ವರ್ಷದ ಯೋಚನೆ, ಅದು ಆದ್ಮೇಲೆ ರಿಟೈರ್ಮೆಂಟ್ ಜೀವನದ ಯೋಚನೆ ಅಂತ ಈ ರೀತಿಯಾಗಿ ಒಂದಲ್ಲ ಒಂದು ಯೋಚನೆಗೆ ಒಳಗಾಗಿ, ಇದು ಎಲ್ಲರಿಗೂ ಅಲ್ಲ, ಯಾರು ಭಗವಂತನ ಭಕ್ತರಾಗಿ ಸಹಜವಾಗಿ ಒಳ್ಳೆಯವರಾಗಿರ್ತಾರೋ ಅಂಥವರೆಲ್ಲ ಮಧ್ಯದಲ್ಲೂ ದೇವರ ಪೂಜೆ, ಸ್ತೋತ್ರಗಳು, ಪಾರಾಯಣಗಳು, ಭಗವಂತನ ಆರಾಧನೆ, ಮನೆಯಲ್ಲಿ ದೇವತಾ ಕಾರ್ಯಗಳು ಇದೆಲ್ಲವನ್ನು ಮಾಡಿಸ್ತಾ ಇರ್ತೇವೆ, ನಾವೆಲ್ಲ ಮಾಡಿಸ್ತಾ ಇರ್ತೇವೆ. ಆದ್ರೆ ಎಷ್ಟೋ ಜನ ಇದು ಎಲ್ಲವನ್ನು ಬಿಟ್ಟು ಇಡೀ ಜೀವನವನ್ನು ಅದಕ್ಕೋಸ್ಕರ ಅಂತ ಮೀಸಲಾಗಿರ್ತಾರಲ್ಲ, ಅವರಿಗೆ ಹೇಳ್ತಾ ಇದ್ದಾರೆ, ನಮ್ಮಂಥವ್ರಿಗೂ ನಾವು ಮಾಡಿದ್ದು ಬಹಳ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ದೇವೆ, ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಮಾಡಿದ್ದು ಕಡಿಮೆ ಆಯ್ತು, ದೊಡ್ಡ ಸಂಪತ್ತನ್ನು ಕಳೆದುಕೊಂಡು ಹೋಗಿದ್ದೇವೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಏನಾದ್ರೂ ಮಾಡಿ ಮತ್ತೆ ಮತ್ತೆ ಸುಖ ಪಡಬೇಕು ಅಂತ ಆಸೆ ಪಡ್ತಾ ಇರ್ತಾನೆ, ವೈರಾಗ್ಯ ಎಂದಿಗೂ ಬರಲಾರದು. ಕುಟುಂಬ ಪೋಷಾಯ ಚ ಯನ್ನಿಜಾಯುರ್ನ ಬುದ್ಧ್ಯತೇರ್ಥಂ ವಿಹತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮ ನಿರ್ವಿದ್ಯತೇನ ಸ್ವಕುಟುಂಬ ರಾಮಃ. ಬೆಳಗ್ಗಿನಿಂದ ರಾತ್ರಿವರೆಗೂ ಮನೆಯಲ್ಲಿ ಪೂರ್ತಿ ಗಲಾಟೆ. ಆದ್ರೆ ರಾತ್ರಿ ಟೈಮಲ್ಲಿ ಎಲ್ಲರೂ ಒಟ್ಟಾಗಿ ಕುತ್ಕೊಂಡ್ಬಿಟ್ಟು ಬೆಳಿಗ್ಗೆ ಆದದ್ದನ್ನೆಲ್ಲ ಮರೆತು ಬಿಟ್ಟು ಒಟ್ಟಿಗೆ ಇರ್ತಾರೆ. ಮತ್ತೆ ಬೆಳಿಗ್ಗೆ ಆಯ್ತು ಅಂದ್ರೆ ಮತ್ತದೇ ಜಗಳ, ಮತ್ತದೇ ರೀತಿ. ಎಂದಿಗೂ ನಿವೃತ್ತಿ ಆಗದೆ ಇರುವಂತ ಈ ಜಂಜಾಟದಲ್ಲಿ ಸಿಕ್ಕೊಂಡಿದ್ರು ಕೂಡ ಈ ಚೆನ್ನಾಗಿದೆ ಈ ಸಂಸಾರ ಅಂತ ಅನ್ಸತ್ತೆ. ಯಾವಾಗ ಮನೆಗೆ ಹೋದೇನೋ ಅಂತ ಅನ್ನಿಸತ್ತೆ ಹೊರತಾಗಿ ಸಾಕಪ್ಪ ಈ ಸಂಸಾರ ಅಂತ ನಮ್ಗೆ ಯಾರಿಗೂ ಅನ್ಸೋದಿಲ್ಲ. ಅನ್ನಿಸ್ಬಾರ್ದು. ಪರಮಾತ್ಮ ನಮ್ಮನ್ನ ಹಾಗೆಲ್ಲ ಚೆನ್ನಾಗಿ ಕಟ್ಬಿಟ್ಟಿರ್ತಾನೆ. ಹೀಗೆ ಕಟ್ಟಿರ್ತಾನೆ. ಕುಟುಂಬ ಇದೆ. ಕುಟುಂಬ ಇದ್ದಾಗ ಅವರ ಆಸೆ ಆಕಾಂಕ್ಷೆಗಳು ಏನೇನೋ ಇರುತ್ತೆ. ಈ ಆಸೆ ಆಕಾಂಕ್ಷೆಗಳಿದ್ದಾಗ್ರೂ ಕೂಡ ನಮಗೆ ಮನಸ್ಸಿನಲ್ಲಿ ಅಯ್ಯೋ ಇವರೆಲ್ಲ ಇಷ್ಟು ಚಿಕ್ಕ ಚಿಕ್ಕದನ್ನು ಕೇಳುತ್ತಾ ಇದ್ದಾರೆ, ಇದನ್ನು ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಮನಸ್ಸಿನಲ್ಲಿ ಬಹಳ ವ್ಯಥೆ ಆಗತ್ತೆ. ಅದಕ್ಕೆ ಅಂತ ಅವನ್ ಏನ್ ಮಾಡ್ತಾನೆ, ಏನಾದ್ರೂ ಮಾಡಿ ಇವರ ಆಸೆಗಳನ್ನ ಪೂರೈಸೋಣ ಅಂತ ಬಹಳ ಶ್ರಮ ಪಟ್ಟು ಧನ ಸಂಪಾದನೆಗೆ ಅಂತ ತೊಡಗುತ್ತಾನೆ. ಅಯ್ಯೋ ಎಷ್ಟು ಕೆಲಸ ಮಾಡಿದ್ರು ನಾವ್ ಅನ್ಕೊಂಡಿದ್ದನ್ನು ತಗೊಳಿಕ್ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಪರ ಸಂಪತ್ತನ್ನ ಅಪಹಾರ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಪರರ ವಿತ್ತದ ಅಪಹಾರದ ಯೋಚನೆಗಳು ಮನಸ್ಸಿನಲ್ಲಿ ಬರುತ್ತೆ. ಅದು ವಿತ್ತಾಪಹಾರ ಅಂತಂದ್ ಹೇಳಿದ್ರೆ ಭ್ರಷ್ಟಾಚಾರವನ್ನು ಮಾಡೋದಿರಬಹುದು, ಲಂಚವನ್ನು ತಗೊಳ್ಳೋದಿರಬಹುದು, ಅಥವಾ ಅವನಿಗೆ ಗೊತ್ತಾಗದೇನೆ ಅವನ ಮನೆಯಲ್ಲಿರುವ ಸಂಪತ್ತನ್ನ ಅಪಹಾರ ಮಾಡೋದಾಗಿರಬಹುದು, ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವನ್ನು ಇಟ್ಟುಕೊಳ್ಳೇಬೇಕು. ಆದರೆ ಅತಿಯಾಗಿ ಪರರಿಗೆ ಗೊತ್ತಿರದೇ ಇರೋ ಹಾಗೆ ಅವರನ್ನು ವಂಚಿಸಿ ಬಹಳ ಸಂಪತ್ತನ್ನು ಕೂಡಿಸ್ಲಿಕ್ಕೆ ಅಂತ ಹೋಗ್ತಾನೆ. ಗೊತ್ತಿರತ್ತೆ, ನಮ್ಮ ಅಂತಸ್ಸಾಕ್ಷಿ ಹೇಳ್ತಾ ಇರತ್ತೆ ಇದು ಮಾಡೋದು ಸರಿಯಲ್ಲ. ಬಹಳ ಕಷ್ಟಪಟ್ಟು ಆ ವ್ಯಕ್ತಿಗಳು ಆ ಸಂಪತ್ತನ್ನ ಕೂಡಿ ಹಾಕಿರ್ತಾರೆ. ನಾವು ಅವರಿಂದ ಅನ್ಯಾಯವಾಗಿ ಆ ಸಂಪತ್ತನ್ನ ಕಸಿದುಕೊಳ್ಳೋದು ಅಪರಾಧ. ಇದಕ್ಕೆ ಈ ಲೋಕದಲ್ಲಿ ಶಿಕ್ಷೆ ಇಲ್ಲದೆ ಹೋದ್ರೂ ಕೂಡ 5ನೇ ಸ್ಕಂದದಲ್ಲೆಲ್ಲ ನಾವು ನಿರೂಪಣೆ ಮಾಡಿದ್ದೇವೆ. ನರಕಗಳೆಲ್ಲ ಎಷ್ಟಿದೆ, ಇಷ್ಟು ದೊಡ್ಡ ಅನರ್ಥ ಇದೆ, ನರಕಾದಿಗಳೆಲ್ಲವೂ ಕೂಡ ನಮಗೆ ಪ್ರಾಪ್ತವಾಗತ್ತೆ. ಇಂತಹ ನರಕಾದಿಗಳಿಗೆ ಕಾರಣವಾಗುವಂತಹ ಇಂತಹ ಘೋರವಾದ ಕೃತ್ಯಗಳನ್ನ ಮಾಡಬಾರದು ಅಂತ ತಿಳಿದುಕೊಂಡಿರ್ತಾನೆ. ಆದ್ರೂ ಬಲವಾಗಿ ಆ ಮನಸ್ಸನ್ನ ಇಂದ್ರಿಯಗಳೆಲ್ಲ ಎಳೆದು ಬಿಡತ್ತೆ. ಹೋದ್ರು ಹೋಗ್ಲಿ, ನರಕದ ಆಮೇಲೆ ನೋಡ್ಕೊಳ್ಳೋಣ, ಪ್ರಾಯಶ್ಚಿತ್ತ ಮಾಡ್ಕೊಂಡ್ರಾಯ್ತು, ದೇವ್ರಿಗೆ ಒಂದ್ 24 ನಮಸ್ಕಾರ ಹಾಕಿದ್ರಾಯ್ತು, ರುದ್ರದೇವರಿಗೆ ಅಭಿಷೇಕ ಬರೆಸಿದ್ರಾಯ್ತು, ವಿಷ್ಣುವಿಗೆ ಒಂದ್ 4 ಅಲಂಕಾರವನ್ನು ಮಾಡಿಸಿದ್ರಾಯ್ತು, ಗಣಪತಿಗೆ ಹೋಗಿ 21 ಪ್ರದಕ್ಷಿಣೆ ಹಾಕಿ ಮೋದಕಗಳನ್ನ ನೈವೇದ್ಯ ಮಾಡ್ಬಿಟ್ರೆ ನಮ್ ತಪ್ಪುಗಳೆಲ್ಲ ಹೋಗಿಬಿಡತ್ತೆ. ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ಬಿಡೋಣ, ಮುಗಿದು ಹೋಯ್ತು, ಪವಮಾನ ಹೋಮ ಮಾಡಿಸೋಣ, ನಮ್ ಪಾಪಗಳೆಲ್ಲ ಕಳಿಯತ್ತೆ ಅಂತಂದುಕೊಂಡು ಮತ್ತೆ ಆ ಅನರ್ಥಗಳನ್ನ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ. ವಿತ್ತೇಶು ನಿತ್ಯಾಭಿನಿವಿಷ್ಟ ಚೇತಾಹ ವಿದ್ವಾಂಶ್ಚ ದೋಷಂ ಪರವಿತ್ತ ಹರ್ತು ಪ್ರೇತ್ಯೇಹ ವಾಥಾಪ್ಯಜಿತೇಂದ್ರಿಯಸ್ತಂ ದಶಾಂತ ಕಾಮೋ ಹರತೆ ಕುಟುಂಬಿ. ಯಾವಾಗ್ಲೂ ಮನಸ್ಸಿನಲ್ಲಿ ಏನು ಯೋಚನೆಗಳು ಅಂತಂದ್ರೆ ದುಡ್ಡನ್ನ ಹೇಗೆ ಸಂಪಾದನೆ ಮಾಡೋದು, ಸಂಪತ್ತನ್ನ ಗಳಿಸೋದು ಹೇಗೆ,
ನೋಡಿ, ಸಂಪತ್ತು ಅನ್ನುವಂಥದ್ದು ಎಂತಹ ಪದಾರ್ಥ ಅಂತಂದ್ರೆ ಗಳಿಸುವುದಕ್ಕಿಂತ ಮುಂಚೆನೂ ಚಿಂತೆಯನ್ನು ಉಂಟು ಮಾಡುತ್ತೆ, ಗಳಿಸಿದ ನಂತರದಲ್ಲೂ ಚಿಂತೆ, ಖರ್ಚಾದ್ಮೇಲೂ ಚಿಂತೆ. ಗಳಿಸೋದಕ್ಕಿಂತ ಮುಂಚೆ ಹೇಗಪ್ಪ ಗಳಿಸೋದು, ಏನೇನು ಮಾರ್ಗಗಳಿವೆ ಈ ಸಂಪತ್ತನ್ನು ಗಳಿಸ್ಲಿಕ್ಕೆ ಅಂತ ಬಹಳ ಯೋಚನೆ ಮಾಡ್ತೇವೆ, ಬಹಳ ಪ್ರಯತ್ನ ಪಡುತ್ತೇವೆ. ಗಳಿಸಿದ ಮೇಲೆ ಯಾರೋ ಬಂದು ಈ ಸಂಪತ್ತನ್ನು ಹೊತ್ಕೊಂಡು ಹೋಗ್ಬಾರ್ದು, ನನ್ನಲ್ಲಿರುವ ಸಂಪತ್ತನ್ನ ಅಪಹಾರ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಅದಕ್ಕೆ ಅಂತ ಬಹಳ ಪ್ರಯತ್ನ ಪಡ್ತೇವೆ. ಆಮೇಲೆ ಅಯ್ಯೋ ಸಂಪತ್ತನ್ನ ಅಪಹಾರ ನಾಶವಾಯ್ತು, ನಾವೇ ಭೋಗಿಸಿ ನಾಶ ಮಾಡಿದ್ವಿ ಅಂತಂದ್ರೆ, ಕಳೆದುವೆ ಅಂತಂದ್ರೆ, ಅಯ್ಯೋ ನಮ್ಮ ಸಂಪತ್ತೆಲ್ಲವೂ ಕೂಡ ಕರಗಿ ಹೋಯ್ತು ಅಂತ ಆವಾಗಲೂ ಯೋಚನೆ, ಮುಂಚೆಯೂ ಯೋಚನೆ, ಬಂದಾಗಲೂ ಯೋಚನೆ, ನಾಶವಾದ ನಂತರದಲ್ಲೂ ಯೋಚನೆ. ಈ ಯೋಚನೆಗಳಿಗೆ ಕೊನೆಯೇ ಇಲ್ಲ. ಹೀಗೆ ಯಾವಾಗಲೂ ಯೋಚನೆಯ ಈ ಸಂತೆಯಲ್ಲಿ ಜೀವ ಮುಳುಗಿ ಹೋಗಿ ಬಿಡ್ತಾನೆ. ತೀವ್ರವಾದ ದಾಹ, ಬೇಸಿಗೆ ಕಾಲದಲ್ಲಿ ಎಲ್ಲಾದ್ರೂ ಒಂದು ಬೊಗಸೆ ನೀರು ಕಾಣ್ತು ಅಂತಂದ್ ಹೇಳಿದ್ರೆ ಓಡಿ ತ್ವರೆಯಿಂದ ಅದರ ಹತ್ರಕ್ಕೆ ಹೋಗಿ ಮೊದಲಿಗೆ ಕುಡಿದು ಬಿಟ್ರೆ ಸಾಕು ಅಂತ ಹೇಗೆ ಅನಿಸತ್ತೋ ಹಾಗೆ ಜೀವನಿಗೆ ಅತಿಯಾದ ವಿಷಯ ಪದಾರ್ಥಗಳ ದಾಹ. ಏನು ಬೇಕು ಅನ್ಸತ್ತೋ ಅದು ತಕ್ಷಣದಲ್ಲಿ ಸಿಗಲೇಬೇಕು, ಸಿಗಲಿಲ್ಲ ಅಂತಂದ್ ಹೇಳಿದ್ರೆ ರಚ್ಚೆ ಹಿಡಿಯೋದು, ಅದಕ್ಕೋಸ್ಕರ ಅಂತ ತೀವ್ರವಾದ ಪಡಿಪಾಟಲನ್ನು ಪಡೋದು. ಹೀಗೆ ಜೀವನ ಸಮಯ ಎಲ್ಲವೂ ಕೂಡ ಸೋರಿ ಹೋಗಿ ಬಿಡುತ್ತೆ. ಹಾಗಾಗಿ ನಿಮಗೆಲ್ಲ ನಾ ಹೇಳಿದ್ದೇನೆ, ವಿಷಯಾಸಕ್ತಿಯಿಂದ ಎಷ್ಟು ಅನರ್ಥ ಇದೆ. ಅದರಿಂದ ಕುಟುಂಬ ಪೋಷಣೆಯೇ ನನ್ನ ಜೀವನದ ಮೊದಲ ಧ್ಯೇಯ ಅಂತ ತಿಳಿದುಕೊಂಡು ಅದನ್ನು ಹೊರತುಪಡಿಸಿ ಜೀವನದಲ್ಲಿ ಬೇರೆ ವಿಷಯಗಳಿದೆ ಅಂತ ಯಾವನೋ ಜೀವನದ ಮುಖ್ಯವಾದ ಸಾಧನೆಗಳನ್ನ ಮರೆತು ಬದುಕ್ತಾ ಇರ್ತಾನೋ, ಕುಟುಂಬ ಪೋಷಣೆಯನ್ನ ಮಾಡ್ಲೇಬೇಕು, ಮಾಡಬಾರದು ಅಂತಲ್ಲ. ಯಾಕೆ ಅಂತಂದ್ರೆ ಮನುಸ್ಮೃತಿಯಲ್ಲಿ ಒಂದು ಮಾತಿದೆ, ನಾವು ಹೇಳಿದ್ದೇವೆ ಹಿಂದೆ ಅನೇಕ ಬಾರಿ ಕೇಳಿದ್ದೇವೆ. ವೃದ್ಧೌಚ ಮಾತಾಪಿತರೌ ಸಾಧ್ವಿ ಭಾರ್ಯಾ ಸುತ ಶಿಶು ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮನುರಬ್ರವೀತ್. ವೃದ್ಧರಾದ ತಂದೆ ತಾಯಿಗಳು ಮನೆಯಲ್ಲಿದ್ದಾರೆ, ಬಹಳ ಅನುರೂಪಳಾದಂತಹ ಹೆಂಡತಿ ಇದ್ದಾಳೆ, ಸುತ ಶಿಶು ತುಂಬಾ ಚಿಕ್ಕ ವಯಸ್ಸಿನ ಬಾಲಕನಾದಂತಹ ಮಗು ಇದೆ ಮನೆಯಲ್ಲಿ ಅಂತಾದ್ರೆ ನೂರಾರು ಅನ್ಯಾಯದ ಕೆಲಸ ಮಾಡಿದ್ರು ಪರವಾಗಿಲ್ಲ, ಅವನನ್ನ ರಕ್ಷಣೆ ಮಾಡ್ಲೇಬೇಕಾದದ್ದು ಗೃಹಸ್ಥನ ಕರ್ತವ್ಯ. ಕೆಟ್ಟ ಕೆಲಸ ಮಾಡ್ಬೇಕು ಅನ್ನೋದ್ರಲ್ಲಿ ಅಭಿಪ್ರಾಯ ಅಲ್ಲ, ಅವರನ್ನ ಸಾಕಬೇಕು ಅನ್ನೋದ್ರಲ್ಲಿ ಅಷ್ಟು ಅಭಿಪ್ರಾಯ ಇದೆ, ತಾತ್ಪರ್ಯ ಇದೆ. ಆದರೆ ನಾವು ಏನಾಗಬೇಕು ಅಂತಂದ್ರೆ ಈ ಸರ್ಪ ಇರತ್ತಲ್ಲ, ಕರ್ಕೋಟಕ ಸರ್ಪ, ಅದನ್ನೆಲ್ಲ ಸಂಪತ್ತನ್ನ ಕಾಯ್ಲಿಕ್ಕೆ ಅಂತ ಇಟ್ಟಿರ್ತಾರೆ. ನಾವು ಸಂಪತ್ತನ್ನ ಕಾಯ್ತಾ ಇರ್ಬೇಕಷ್ಟೇ, ನನ್ನದು ಅಂತ ಅಂದುಕೊಂಡು ಅದನ್ನ ಭೋಗಿಸ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕಿನ್ನೂ ನಮ್ಮ ಗುರುಗಳು ಒಂದು ಒಳ್ಳೆ ಮಾತನ್ನು ಕೊಡ್ತಾ ಇದ್ರು, ನಾವು ಕ್ಯಾಶಿಯರ್ ರೀತಿ ಇರ್ಬೇಕು. ಯಾರು ದುಡ್ಡು ತಂದು ಕೊಟ್ಟರು ಕೂಡ ಅವನಿಗೇನ್ ಸಂತೋಷ ಇಲ್ಲ, ಯಾರ ದುಡ್ಡನ್ನ ವಿಡ್ರಾ ಮಾಡ್ಕೊಂಡ್ರು ಕೂಡ ಅವನಿಗೇನ್ ದುಃಖ ಆಗೋದಿಲ್ಲ. ಯಾಕೆಂದ್ರೆ ನನ್ನದಲ್ಲ ಇದು. ವಾಪಸ್ ಬ್ಯಾಂಕ್ ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಅಥವಾ ಇಲ್ಲಿ ಕೆಲಸ ಮಾಡ್ಕೊಂಡು ರಿಟೈರ್ಡ್ ಆಗಿ ಮನೆಗೆ ಹೋಗ್ಬೇಕಾದ್ರೆ ನಾ ಎಷ್ಟನ್ನ ಕ್ಯಾಶ್ ಅನ್ನ ಡಿಪಾಸಿಟ್ ಮಾಡ್ಕೊಂಡಿದ್ನೋ ಅಥವಾ ಎಷ್ಟು ಕ್ಯಾಶ್ ಅನ್ನ ನಾನು ತೆಗೆದು ಕೊಟ್ಟಿದ್ನೋ ಅದನ್ನೆಲ್ಲವನ್ನು ಕೂಡ ನನ್ನದು ಅಂತ ಅನ್ಕೊಳಿಕ್ಕಿಲ್ಲ. ವಾಪಸ್ ಬ್ಯಾಂಕಿನದ್ದು ಜನರದ್ದೋ ಅವ್ರಿಗೆ ವಾಪಸ್ ಬಿಟ್ಟು ಹೋಗ್ತಾ ಇದ್ದೇನೆ ಅಂತಾನೆ ಇರುತ್ತೆ ಅವನಿಗೆ, ನನ್ನದು ಅನ್ನೋ ಭಾವನೆ ಇರೋದೇ ಇಲ್ಲ. ಹಾಗೆ ನಾವ್ ಈ ಭೂಮಿಯಲ್ಲಿ ಆ ಕ್ಯಾಶಿಯರ್ ರೀತಿಯಲ್ಲಿ ಬಂದವರು, ಎಲ್ಲ ಇಲ್ಲಿರುವಂತಹ ಸಂಪತ್ತನ್ನು ಬಳಸ್ತಾ ಇದ್ದೇವೆ, ಇಲ್ಲಿ ಭೋಗಿಸ್ತಾ ಇದ್ದೇವೆ. ಅವರವರು ಬಂದಾಗ ಅವ್ರ ಕೆಲಸಗಳನ್ನು ಮಾಡಿಕೊಡ್ತೇವೆ, ಮುಗಿದಾದ ಮೇಲೆ ವಾಪಸ್ ಆ ಬ್ಯಾಂಕ್ ಅನ್ನು ಬಿಟ್ಟು ಅವನು ಹೋಗ್ತಾನಲ್ಲ, ಆ ರೀತಿಯಾಗಿ ನಾವೆಲ್ಲರೂ ಕೂಡ ಈ ಭೂಮಿಯನ್ನು ಬಿಟ್ಟು ಮತ್ತಿನ್ನೊಂದು ಕಡೆಯಲ್ಲಿ ಹೋಗೋದು ಅನ್ನೋ ಭಾವನೆಯಿಂದ ಬಾಡಿಗೆಯ ಮನೆಯಲ್ಲಿ ಒಬ್ಬ ವ್ಯಕ್ತಿ ಬದುಕ್ತಾ ಇದ್ದಾನೆ ಅಂತಂದ್ರೆ ಹೇಗಿರ್ತಾನೋ, ಆ ಮನೆಯಲ್ಲಿರೋವರೆಗೂ ನನ್ನದು, ಆದ್ರೆ ನನ್ನದಲ್ಲ. ನಿಮ್ ಮನೆ ಅಡ್ರೆಸ್ ಯಾವ್ದು ಅಂತ ಕೇಳಿದ್ರೆ ಬಾಡಿಗೆ ಮನೆ ಅಡ್ರೆಸ್ ಅನ್ನೇ ಕೊಡ್ತಾರೆ, ಆದ್ರೆ ಅವನದ್ದಾದ ಮನೆ ಅಲ್ಲ. ಹಾಗೆ ನಾವೆಲ್ಲರೂ ಇರುವಂತಹ ಸಂಪತ್ತುಗಳು, ನಾವೆಲ್ಲ ಇರುವಂತಹ ಮನೆ, ದೇಹ, ಸಂಬಂಧಿಗಳು ಎಲ್ಲರೂ ನಮ್ಮವರು, ಆದರೆ ನಮ್ಮವರಲ್ಲದ ನಮ್ಮವರು. ಇದನ್ನ ಒಂದು ಬನ್ನಂಜೆ ಗೋವಿಂದಾಚಾರ್ಯ ಅವರೆಲ್ಲ ತಮ್ಮ ಪ್ರವಚನಗಳಲ್ಲಿ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಅಸಂಗವಾದ ಸಂಪರ್ಕ, ಪದ್ಮಪತ್ರ ಮಿವಾಂಭಸ ಅಂತ ಶಾಸ್ತ್ರಗಳಲ್ಲೆಲ್ಲ ಬಹಳ ಹೇಳ್ತಾರೆ.
ಕಮಲದ ಎಲೆ ಮೇಲೆ ನೀರಿದ್ದ ಹಾಗೆ ನಾವೆಲ್ಲ ಸಂಸಾರದಲ್ಲಿ ಇರಬೇಕು ಅಂತ. ಕಮಲದ ಪತ್ರದ ಮೇಲೆ ನೀರಿರತ್ತೆ, ಆದರೆ ಅದು ಅಂಟಿಕೊಂಡಿರೋದಿಲ್ಲ. ನಾವೆಲ್ಲ ಸಂಸಾರದಲ್ಲಿ ಇರಬೇಕು, ನಮ್ಮ ಕೆಲಸಗಳನ್ನ ಮಾಡಬೇಕು. ಯಾವ ಕೆಲಸಗಳಿಂದಲೂ ನಾವು ಅದನ್ನ ವಿಮುಖರಾಗ್ಲಿಕ್ಕೆ ಅವಕಾಶವೇ ಇಲ್ಲ. ಎಲ್ಲ ಕೆಲಸಗಳನ್ನು ಮಾಡ್ಲೇಬೇಕು. ಗೃಹಸ್ಥನಾಗಿ ಮನೆ ಕುಟುಂಬ ಪೋಷಣೆಯನ್ನು ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂತ ದೊಡ್ಡ ಅನರ್ಥ ಇದೆ. ಮಾಡಿ ಮಾಡದೇ ಇರೋ ಹಾಗಿರ್ಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಕೋನ್ವರ್ಥ ತೃಷ್ಣಾಂ ವಿಸೃಜೆ ಪ್ರಾಣೇಭ್ಯೋಪಿ ಗರೀಯಸಿ ಇಷ್ಟೆಲ್ಲ ಹೇಳಿ, ವಿದ್ವಾನ್ ಅಪೀಥಂ ಧನುಜಾ ಕುಟುಂಬಂ ಪುಷ್ಣನ್ ಸ್ವಲೋಕಾಯ ನ ಕಲ್ಪತೆ ವೈ ಯತ್ ಸ್ವೀಯ ಪಾರಕ್ಯ ವಿಭಿನ್ನ ಭಾವಸ್ತಮಃ ಪ್ರಪದ್ಯೇತ ಯಥಾ ವಿಮೂಢ. ಅದರಿಂದ ಈ ವಿಷಯಾಸಕ್ತಿಯಿಂದ ಬಹಳ ಅನರ್ಥ ಇದೆ ಅಂತ ತಿಳಿದುಕೊಂಡು ಕುಟುಂಬ ಪೋಷಣೆಯಲ್ಲಿಯೇ ನಾವು ಆಸಕ್ತರಾಗಿದ್ದುಕೊಂಡು ಇದೇ ಜೀವನದ ಸಾರ ಸರ್ವಸ್ವ ಅಂತ ತಿಳಿದುಕೊಂಡು ಇರಬಾರದು. ಹಾಗಿದ್ರೆ ಎಂದಿಗೂ ಉತ್ತಮವಾದಂತಹ ಲೋಕಗಳು ಇವನಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಸಂಸಾರದ ಬಂಧನದಲ್ಲೇ ಸಿಕ್ಕುಕೊಂಡು ಈ ಅನೇಕ ಯೋನಿಗಳಲ್ಲಿ ಅನೇಕ ಜನ್ಮಗಳನ್ನು ಪಡೆದು ಮತ್ತೆ ದುಃಖಗಳನ್ನು ಅನುಭವಿಸಿಕೊಂಡು ಇಲ್ಲೇ ಬಿದ್ದಿರ್ತಾನೆ. ಅದರಿಂದಾಗಿ ಯಾವ ಜ್ಞಾನಿಯೂ ಕೂಡ ಸ್ತ್ರೀಯರ ಬಂಧನಕ್ಕೆ, ಸ್ತ್ರೀಯರು ಪುರುಷರ ಬಂಧನಕ್ಕೆ, ಇವರಿಬ್ಬರು ಕೂಡ ಸಂಪತ್ತಿನ ಬಂಧನಕ್ಕೆ, ಎಲ್ಲ ಮನುಷ್ಯರು ಕೂಡ ಬಾಂಧವರ ಅತಿಯಾದಂತಹ ಬಂಧನಗಳಿಗೆ ಒಳಗಾಗಬಾರದು. ಎಲ್ಲರೂ ಇದ್ದಾಗ ಎಲ್ಲರ ಜೊತೆಯಲ್ಲಿ ಬಹಳ ಸಂತೋಷವಾಗಿರ್ಬೇಕು. ಯಾರು ಇಲ್ಲ ಅಂತಂದ್ರೆ ಅಯ್ಯೋ ಯಾರೋ ನನ್ನ ಜೊತೆಯಲ್ಲಿ ಇಲ್ಲ ಅಂತ ಆಕಾಶ ತಲೆ ಮೇಲೆ ಬಿದ್ದವರ ಹಾಗೆ ಕುಳಿತುಕೊಳ್ಳಬಾರದು. ಹಾಗಾಗಿ ತಥೋ ವಿದೂರ ಪರಿಹೃತ್ಯ ದೈತ್ಯೇಶು ಸಂಗಂ ವಿಷಯಾತ್ಮಕೇಶು ಉಪೇತ ನಾರಾಯಣಂ ಆದಿದೇವಂ ಸಮುಕ್ತ ಸಂಗೈ ಇಶಿತೋಪವರ್ಗ. ಅದರಿಂದ ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾದಂತಹ ನಿಮ್ಮ ಸಹಪಾಠಿಗಳು ಯಾರು ಇರ್ತಾರಲ್ಲ ಅವರಿಂದ ಸ್ವಲ್ಪ ದೂರ ಹೋಗ್ಬೇಕು. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಸಜ್ಜನರ ಸಂಘವಿದು ಹೆಜ್ಜೆಯನ್ನು ಸವಿದಂತೆ. ದುರ್ಜನರ ಸಂಘವನ್ನ ಬಿಡಬೇಕು, ಸಜ್ಜನರ ಸಹವಾಸವನ್ನ ಮಾಡ್ಬೇಕು. ಭಗವಂತನ ಚರಿತ್ರೆಗಳನ್ನ, ಭಗವಂತನ ಮಹಿಮೆಗಳನ್ನ ಅವಾಗ ಶ್ರವಣ ಮಾಡ್ತಾ ಇರಬೇಕು. ಆಮೇಲೆ ಯಾರ ಕಡೆಯಲ್ಲಿ ಹೋದ್ರೆ ನಮ್ಮ ಮನಸ್ಸು ಬಹಳ ವಿಚಲಿತವಾಗುತ್ತೋ, ನಮ್ಮ ಮನಸ್ಸು ದಾರಿ ತಪ್ತಾ ಇದೆ ಅಂತ ಅನಿಸುತ್ತೋ ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ಅಂತರವನ್ನ ಕಾದುಕೊಂಡಿರಬೇಕು. ಹಾಗಾಗಿ ಸಮುಕ್ತ ಸಂಗೈಹಿ ಇಶಿತೋ ಅಪವರ್ಗ. ಅಂತಹ ವ್ಯಕ್ತಿಗಳು ಮಾತ್ರ ಈ ದೂರ ಮಾಡುವಂತಹ ವಿಷಯ ಪದಾರ್ಥಗಳನ್ನ ನಮ್ಮಿಂದ ದೂರ ಮಾಡುವಂತಹ ವ್ಯಕ್ತಿಗಳು, ಇವರು ಎಲ್ಲರೂ ಕೂಡ ಮೋಕ್ಷವನ್ನು ಪಡೀತಾರೆ, ಸಾಧನೆಯನ್ನು ಮಾಡಿಕೊಳ್ಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನೀವೆಲ್ಲ ಹೇಳಿದ್ರಿ ಭಗವಂತನ ಆರಾಧನೆಯನ್ನು ಮಾಡ್ಬೇಕು ಅಂತ. ಈ ಸಂಸಾರದಲ್ಲಿದ್ದಾಗ ಸುಖವಾಗಿ ಇದ್ದು ಬಿಡ್ತೇವಪ್ಪ. ಯಾರು ಏನು ಹೇಳೋರಿಲ್ಲ, ಕೇಳೋರಿಲ್ಲ. ಬೇಕಾದದ್ದನ್ನು ಮಾಡಿಕೊಂಡು ಅಂಕುಶಗಳಿಲ್ಲದೇನೆ ಯಥೇಷ್ಟವಾಗಿ ಸಂಚಾರವನ್ನು ಮಾಡಿಕೊಂಡು ಒಳ್ಳೆ ಭೋಗದ ಜೀವನವನ್ನ ಮಾಡ್ತಾ ಇರ್ತೇವೆ. ನಾರಾಯಣನನ್ನ ಆರಾಧನೆ ಮಾಡಬೇಕು ಅಂತಂದು ಹೇಳಿದ್ರೆ ನೀವು ಉಪವಾಸ, ವನವಾಸ, ದೇಹದ ಬಾಧೆಗಳು, ಕಾಡಿನಲ್ಲಿ ಹೋಗಿ ಎಲ್ಲ ತಪಸ್ ಮಾಡ್ಬೇಕು, ಅವನನ್ನು ಒಲಿಸಿಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಭಗವಂತನ ಭಜನೆ ಮಾಡ್ಬೇಕು ಅಂತಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಬಹಳ ಶ್ರಮ ಆಗಿ ಹೋಗ್ಬಿಡತ್ತೆ. ಶ್ರಮವನ್ನ ತಡೆದುಕೊಳ್ಳುವ ಸಾಮರ್ಥ್ಯ ನಮ್ಮ ದೇಹಕ್ಕಿಲ್ಲಪ್ಪ. ಪ್ರತಿ ದಿವಸ ನಮ್ಮ ಮನೆಯಿಂದ ದೇವಸ್ಥಾನ 2, 3, 4 ಕಿಲೋಮೀಟರ್ ದೂರ ಇದೆ. ಹೇಗೆ ನಡೆದುಕೊಂಡು ಹೋಗಿ ಬರೋದು? ಬಹಳ ಕಷ್ಟ, ಆಗೋದಿಲ್ಲ. ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತನನ್ನ ತೃಪ್ತಿ ಪಡಿಸ್ಬೇಕು ಅಂದ್ರೆ ಬಹಳ ಕಷ್ಟಪಡಬೇಕಾದದ್ದಿಲ್ಲ. ಎಷ್ಟು ಒಳ್ಳೆ ಮಾತು. ನಹ್ಯಚ್ಯುತಂ ಪ್ರೀಣಯತೋ ಬಹ್ವಾಯಾಸೋರು ಅಸುರಾತ್ಮಜಾಹ. ದೈತ್ಯ ಬಾಲಕರೇ, ಭಗವಂತನನ್ನು ಒಲಿಸೋದು ಬಹಳ ಕಷ್ಟ ಅಲ್ಲ, ಬಹಳ ಸುಲಭ. ಭಗವಂತನನ್ನು ಒಲಿಸಬೇಕು ಅಂತ ಅಂದುಕೊಂಡ್ರೆ ಎಷ್ಟು ಅನಾಯಾಸವಾಗಿ ಭಗವಂತ ಒಲಿದು ಬಿಡ್ತಾನೆ ಅಂತಂದ್ರೆ ನಾವು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಬೇಕಾದ ವ್ಯಕ್ತಿಗಳನ್ನು ಹುಡುಕೊಂಡು ಹೋಗ್ಬೇಕು. ನಮ್ಮ ಬಾಸನ್ನ ನಾವು ಪ್ರೀತಿಗೊಳಿಸ್ಬೇಕು ಅಂದ್ರೆ ಅವನ್ ಎಲ್ಲಿದ್ದಾನ ಅಲ್ಲಿಗೆ ಹೋಗ್ಬೇಕು. ಅವನಿಗೆ ಇಷ್ಟ ಆಗೋ ಕೆಲಸಗಳನ್ನ ಅವನ ಕಣ್ಣಿಗೆ ಕಾಣೋ ಹಾಗೆ ಮಾಡ್ಬೇಕು. ಅವನನ್ನು ಹುಡುಕೊಂಡು ಹೋಗಿ ಕೆಲಸಗಳನ್ನು ಮಾಡ್ಬೇಕಾದಂತ ಅನಿವಾರ್ಯತೆ ಇರುತ್ತೆ. ಆದ್ರೆ ಭಗವಂತನನ್ನು ಹುಡುಕಿಕೊಂಡು ಹೋಗುವ ಅನಿವಾರ್ಯತೆ ಇಲ್ಲವೇ ಇಲ್ಲ. ಯಾಕೆಂದ್ರೆ ಎಲ್ಲ ಕಡೆಯಲ್ಲಿ ಇರ್ತಾನೆ, ಎಲ್ಲವನ್ನ ನೋಡ್ತಾ ಇರ್ತಾನೆ. ಅಯ್ಯೋ, ನಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೆ, ಮಾಡೋ ಒಳ್ಳೆ ಕೆಲಸ ಯಾರು ನೋಡೋದಿಲ್ಲ. ಎಲ್ಲಾದ್ರೂ ಸಣ್ಣ ತಪ್ಪಾಯ್ತು ಅಂದ್ರೆ ಬರೀ ಅದನ್ನೇ ನೋಡ್ತಾ ಇರ್ತಾರೆ. ತಪ್ಪಾಗಿದ್ದನ್ನೇ 4 ಸಾರ್ತಿ ಹೇಳ್ತಾರೆ, ಒಳ್ಳೇದ್ ಮಾಡಿದ್ದನ್ನ ಯಾರು ಹೇಳೋದಿಲ್ಲ ಅಂತ
ನಾವೆಲ್ಲ ಬಹಳ ಗೊಣಕಿಗೊಳ್ಳುತ್ತೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಏನು ನೀವು ಅವ್ರಿಗೆ ಇವ್ರಿಗೆ ಪ್ರೀತಿ ಆಗ್ಲಿ ಏನ್ ಮಾಡ್ತೀರಿ ಯಾಕೆ? ಎಲ್ಲ ಕಡೆಯಲ್ಲಿ ನಿಂತುಕೊಂಡು ನಿಮ್ಮನ್ನ ನೋಡ್ತಾ ಇದ್ದಾನಲ್ಲ ಪರಮಾತ್ಮ, ಅವನಿಗೆ ಕಣ್ಣಿಗೆ ತಪ್ಪಿಸಿ ಅಯ್ಯೋ ನಾನ್ ಮಾಡ್ತಾ ಇದ್ದೆ ನೋಡ್ಲೇ ಇಲ್ಲ, ನಾ ಪ್ರದಕ್ಷಿಣೆ ಮಾಡ್ತಾ ಇದ್ದೆ, ದೇವರ ಗರ್ಭಗುಡಿಯಲ್ಲಿ ಅಲಂಕಾರಕ್ಕೆ ಅಂತ ಬಾಗಿಲು ಹಾಕಿದ್ರು, ನಾ ಪ್ರದಕ್ಷಿಣೆ ಮಾಡಿದ್ ದೇವ್ರಿಗೆ ಗೊತ್ತೇ ಆಗ್ಲಿಲ್ಲ, ನಾನ್ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಪಂಚಾಮೃತಾಭಿಷೇಕ ಮಾಡ್ಬಿಟ್ಟೆ, ಆ ದೇವ್ರಿಗೆ ಗೊತ್ತೇ ಆಗ್ಲಿಲ್ಲ ಮಲ್ಕೊಂಡಿದ್ದ ಅವನು, ನಾನ್ ಯಾರೋ ಒಂದ್ 4 ಜನಕ್ಕೆ ಕರೆದು ಊಟಕ್ಕೆ ಹಾಕಿದ್ದೆ, ಆದ್ರೆ ದೇವ್ರಿಗೆ ಗೊತ್ತಾಯ್ತೋ ಇಲ್ಲೋ ಅಂತ ನಾವು ಯೋಚನೆ ಮಾಡ್ಬೇಕಾಗೇ ಇಲ್ಲ. ನಹ್ಯಚ್ಯುತಂ ಪ್ರೀಣಯತೋ ಬಹ್ವಾಯಾಸೋ ಅಸುರಾತ್ಮಜಾಹ ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಪರಮಾತ್ಮ ಪ್ರತಿಯೊಬ್ಬ ಜೀವರ ಹೃದಯ ಗುಹೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ, ಬಿಟ್ಟು ದೂರ ಎಲ್ಲೂ ಹೋಗೋದಿಲ್ಲ. ನಮ್ಮ ಹೃದಯದಲ್ಲಿ ಇದನ್ನ ನೋಡಿ ಪ್ರಹ್ಲಾದ ಸುಮ್ಮನೆ ಏನೋ ನಾವೆಲ್ಲ ಈ ಪ್ರವಚನ ಮಾಡ್ತಾ ಇದ್ದೇನೆ, ನಾಲಿಗೆ ಇದೆ, ಹೇಗ್ ಬೇಕಾದ್ರೂ ಹೊರಳಾಡಿಸಬಹುದು, ಚೆನ್ನಾಗಿ ಪ್ರಹ್ಲಾದನ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ, ದೇವತೆಗಳು ಎಲ್ಲರ ಹೃದಯದಲ್ಲಿ ಇರ್ತಾರೆ, ನಮಗದ ಅನುಸಂಧಾನಕ್ಕೆ ಬರೋದಿಲ್ಲ. ಆದ್ರೆ ಪ್ರಹ್ಲಾದ 5 ವರ್ಷದ ಬಾಲಕ ಈ ಮಾತನ್ನ ಹೇಳ್ತಾ ಇರ್ಬೇಕಾದ್ರೆ ಅದನ್ನ ಅನುಭವಿಸಿಕೊಂಡು ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಮಗೆ ಏನಾದ್ರೂ ಬಹಳ ಕಷ್ಟದ ಪರಿಸ್ಥಿತಿ ಬಂತು ಅಂದ್ರೆ ಎಲ್ಲ ಕಡೆಯಲ್ಲಿ ದೇವ್ರಿದ್ದಾನೆ ಅನ್ನೋದನ್ನ ಮರ್ತು ಬಿಡ್ತೇವೆ ನಾವು. ಅವ್ರ ಅಪ್ಪ ಬಂದು ಎಲ್ಲಿದ್ದಾನೆ ದೇವ್ರು ಅಂತ ಕೇಳಿದಾಗ ಎಲ್ಲ ಕಡೆಯಲ್ಲಿದ್ದಾನೆ ಅಂತ ಅವಾಗ್ಲೂ ಹೇಳಿದ, ಎಲ್ಲ ಕಡೆಯಲ್ಲಿ ದೇವರಿದ್ದಾನೆ. ಅದರಿಂದ ನನಗೆ ಯಾವತ್ತೂ ಹೆದರಿಕೆನೆ ಆಗೋದಿಲ್ಲ, ಅವನು ಬಂದು ರಕ್ಷಣೆ ಮಾಡ್ತಾನೆ ಅಂತ ನನಗೆ ವಿಶ್ವಾಸ ಇದೆ ಅಂತ ಇದು ಅನುಭವಿಗಳ ಮಾತು. ಅದರಿಂದ ಇದರಲ್ಲಿ ಅಷ್ಟು ಮಹತ್ವ ಇದೆ. ಅವನು ಹೇಳ್ತಾ ಇದ್ದಾನೆ, ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಪರಮಾತ್ಮ ಎಲ್ಲ ಕಡೆಯಲ್ಲಿ ಇದ್ದಾನೆ. ಎಲ್ಲ ಕಡೆಯಲ್ಲಿ ಅಂದ್ರೆ ಎಲ್ಲ ಕಡೆಯಲ್ಲಿ ಇದ್ದಾನೆ, ಇಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರತಿಯೊಬ್ಬ ಜೀವರ ಹೃದಯದಲ್ಲಿ ಪರಮಾತ್ಮ ಬಿಂಬರೂಪಿಯಾಗಿ ಇರ್ತಾನೆ, ನಮ್ಮಿಂದ ಎಲ್ಲ ಕೆಲಸಗಳನ್ನ ಮಾಡಿಸ್ತಾ ಇರ್ತಾನೆ. ಅದರಿಂದ ಪರಮಾತ್ಮನನ್ನ ಸಂತೋಷಗೊಳಿಸ್ಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತಿಲ್ಲ. ನೀವೆಲ್ಲಿ ಇದ್ದೀರೋ, ಏನು ಮಾಡ್ತಾ ಇದ್ದೀರೋ, ಪರಮಾತ್ಮ ನೀನು ನಿಂತು ಮಾಡಿಸ್ತಾ ಇದ್ದಿ, ನಾವೆಲ್ಲ ಮಾಡ್ತಾ ಇದ್ದೇವೆ, ನಾವೆಲ್ಲ ಕೀಲು ಗೊಂಬೆಗಳು ಇದ್ದ ಹಾಗೆ, ನೀನು ಬಂದು ನಮ್ಮನ್ನ ಆಟ ಆಡಿಸ್ತಾ ಇದ್ದಿ, ಮಾಡಿದ ಕರ್ಮಗಳೆಲ್ಲ ನಿನ್ ಪೂಜೆ ಆಗ್ಲಿ ಅಂತ ಅಂದುಕೊಂಡು ಬಿಟ್ರೆ ಪರಮಾತ್ಮ ಬಹಳ ಸಂತೋಷವಾಗಿ ಹೋಗ್ಬಿಡ್ತಾನೆ. ಭಗವಂತನನ್ನ ಒಲಿಸೋದು ಬಹಳ ಕಷ್ಟ ಅಲ್ಲ ಅಂತ ಆ ಪರಮಾತ್ಮನ ವ್ಯಾಪ್ತಿ ಹೇಗಿದೆ, ಎಲ್ಲೆಲ್ಲಿ ಪರಮಾತ್ಮನ ವ್ಯಾಪ್ತಿ ಇದೆ ಅಂತ ಮುಂದೆ ಹೇಳ್ತಾ ಹೋಗ್ತಾನೆ. ನಾವು ಎಚ್ಚರ ಇದ್ದಾಗ, ಮಲಗಿದಾಗ, ಮೂರ್ಛೆಯಲ್ಲಿದ್ದಾಗ, ಯಾವುದೋ ಕೆಲಸದಲ್ಲಿದ್ದಾಗ, ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದಾಗ, ಬರೀ ನಮ್ಮಲ್ಲಲ್ಲ, ಚತುರ್ಮುಖ ಬ್ರಹ್ಮದೇವರಲ್ಲಿ, ಜಡವಾದ ಪದಾರ್ಥಗಳಲ್ಲಿ, ಮರಗಳಲ್ಲಿ, ಗಿಡಗಳಲ್ಲಿ, ವೃಕ್ಷಗಳಲ್ಲಿ, ಸಸ್ಯಗಳಲ್ಲಿ, ಪ್ರತಿಯೊಂದು ಜಡ ಪದಾರ್ಥಗಳಲ್ಲಿ, ಪ್ರತಿಯೊಬ್ಬ ಜೀವರಲ್ಲಿ, ಎಲ್ಲರಲ್ಲೂ ಕೂಡ ಪರಮಾತ್ಮ ಇರ್ತಾನೆ. ಪರಾವರೇಶು ಭೂತೇಶು ಬ್ರಹ್ಮಾಂತ ಸ್ಥಾವರಾದಿಷು ಭೌತಿಕೇಶು ವಿಕಾರೇಶು ಭೂತೇಶು ಚ ಮಹತ್ಸು ಚ. ಮಹತ್ತತ್ವವೇ ಮೊದಲಾದ ಎಲ್ಲ ತತ್ವಗಳಲ್ಲಿ, ಬ್ರಹ್ಮಾಂಡದಲ್ಲಿ, ಬ್ರಹ್ಮಾಂಡದ ಒಳಗಡೆಯಲ್ಲಿ, ಬ್ರಹ್ಮನಿಂದ ಆರಂಭಿಸಿಕೊಂಡು ತೃಣಪರ್ಯಂತರಾದ ಜೀವರು ಅಂತ ಯಾರಿದ್ದಾರೋ ಪ್ರತಿಯೊಬ್ಬರ ಒಳಗಡೆಯಲ್ಲಿ ಪರಮಾತ್ಮ ಇದ್ದಾನೆ. ಪ್ರಳಯ ಕಾಲದಲ್ಲಿ ನಾವು ಮಲಗಿದಾಗ, ಎದ್ದಾಗ, ನಿದ್ರೆಯಲ್ಲಿ ಕನಸು ಕಾಣುವಾಗ ಎಲ್ಲ ಸಂದರ್ಭದಲ್ಲೂ ನಮ್ಮ ಜೊತೆಯಲ್ಲಿ ಇರ್ತಾನೆ. ಹಾಗಾಗಿ ಪರಮಾತ್ಮನನ್ನು ಉಪಾಸನೆ ಮಾಡ್ಬೇಕು ಅಂದ್ರೆ ಹೇಗಪ್ಪ ಉಪಾಸನೆ ಮಾಡೋದು, ಎಲ್ಲಿ ಹೋಗಿ ಉಪಾಸನೆ ಮಾಡೋದು? ಎಲ್ಲೂ ಹೋಗ್ಬೇಕಾಗಿಲ್ಲ, ಎಲ್ಲ ಕಡೆಯಲ್ಲಿದ್ದಾನೆ. ಎಲ್ಲ ಕಡೆಯಲ್ಲಿ ಭಗವಂತನನ್ನು ಕಾಣಬೇಕು. ಕಂಡು ಎಲ್ಲವನ್ನ ಭಗವಂತ ಅಂತ ಉಪಾಸನೆ ಮಾಡೋದಲ್ಲ, ಎಲ್ಲ ಕಡೆಯಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿದುಕೊಂಡು ಎಲ್ಲರಲ್ಲಿ ಇರುವಂತಹ ಭಗವಂತನ ಆರಾಧನೆಯನ್ನು ಮಾಡಬೇಕು. ನಾ ಅದನ್ನೇ ಅನೇಕ ಬಾರಿ ಹೇಳ್ತಾ ಇರ್ತೇನೆ. ಮನೆಯಲ್ಲಿ ಅಡಿಗೆ ಮಾಡಬೇಕಾದ್ರೆ ಇದು ನಾವು ತಿನ್ಲಿಕ್ಕೆ ಅನ್ನೋದನ್ನ ಬಿಟ್ಬಿಟ್ಟು ನಮ್ಮಲ್ಲಿರುವಂತಹ ಭಗವಂತನಿಗೆ ಇದು ನಿವೇದಿತವಾಗ್ಲಿ ಅಂತ ತಿಳಿದುಕೊಂಡು ಮಾಡಿಬಿಟ್ರೆ ದೊಡ್ಡ ಪೂಜೆ ಅದು. ನಡೆಯುವಂತಹ ಪ್ರತಿಯೊಂದು ಹೆಜ್ಜೆಗಳು ಭಗವಂತನ ಮನೆಯಲ್ಲಿ ಇಡುವಂತಹ ಹೆಜ್ಜೆಗಳು, ಆದ್ರಿಂದ ಪ್ರದಕ್ಷಿಣೆ ಅಂತ ಅಂದುಕೊಂಡು ಬಿಟ್ರೆ ಅಷ್ಟು ದೊಡ್ಡ ಫಲ ಇದೆ. ಹಾಗಾಗಿ ಭಗವಂತನ ಉಪಾಸನೆ ಕಷ್ಟ ಅಲ್ಲ. ಗುಣೇಶು ಗುಣ ಸಾಮ್ಯೇಚ ಗುಣ ವ್ಯತಿಕರೇ ತಥಾ ಏಕ ಏವ ಪರೋಹ್ಯಾತ್ಮ ಭಗವಾನ್ ಈಶ್ವರೋ ಅವ್ಯಯ. ಈ ಪರಮಾತ್ಮನ ವರ್ಣನೆಯನ್ನ ಮಾಡಿ ಇಷ್ಟು ಅಂತ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಇನ್ನು ಕೆಲವು ವಿಷಯಗಳನ್ನ ನಿಮಗೆ ಹೇಳುತ್ತೇನೆ ಅಂತ ಮತ್ತೆ ಅಪೂರ್ವವಾದ ವಿಷಯಗಳನ್ನ ಪ್ರಹ್ಲಾದ ನಿರೂಪಣೆ ಮಾಡುವವನಿದ್ದಾನೆ. ಆ ಎಲ್ಲ ವಿಚಾರಗಳನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.